ಇವತ್ತು ಹೇಳ್ಕೊಡ್ತಾ ಇರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 23rd ಆಫ್ ಜಾನ್ 2025ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೇ ವಿಡಿಯೋನ ಸ್ಕಿಪ್ ಮಾಡ್ದೇ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಡಿಮ್ಯಾಟ್ ಅಕೌಂಟ್ನ ಫ್ರೀಯಾಗಿ ಕ್ರಿಯೇಟ್ ಮಾಡಿಕೊಂಡು ತಾವು ಇಂಟ್ರಾಡೇ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಫಸ್ಟ್ ಸ್ಟಾಕ್ ಬಂದು ಅದಾನಿ ಎಂಟರ್ಪ್ರೈಸ್. ಓಕೆನಾ? ಅದಾನಿ ಎಂಟರ್ಪ್ರೈಸ್ ಆನ್ ಅ 15-minute ಟೈಮ್ ಫ್ರೇಮ್ ನೀವಿಲ್ಲಿ ಏನು ನೋಡ್ಬೋದು ಅಂದರೆ, ನೋಡಿ, ನಾನು ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ಇದೇ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಏನಾಗಿದೆ ಅಂದರೆ, ಇಲ್ಲಿ ರೆಸಿಸ್ಟೆನ್ಸ್ 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 ಆಗಿ ಆ್ಯಕ್ಟ್ ಮಾಡ್ತಿತ್ತು. ಇಲ್ಲಿ ನೋಡಿ, ಈ ಪಾಯಿಂಟಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನಾನು ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಅರ್ಥ ಆಯ್ತಾ? ಈ ಝೋನ್ ಮಾರ್ಕ್ ಮಾಡ್ತೀನಿ. ಸೊ ದಿಸ್ ಝೋನ್ ಕ್ಲಿಯರ್ಲಿ ರೈಟ್ ಹಿಯರ್ ಇಟ್ ವಾಸ್ ಆ್ಯಕ್ಟಿಂಗ್ ಆಸ್ ಅನ್ ಸಪೋರ್ಟ್ 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 ಸಪೋರ್ಟ್. ಅರ್ಥ ಆಯ್ತಾ? ಇಲ್ಲಿ ಸಪೋರ್ಟ್ ಆಗಿ ಆ್ಯಕ್ಟ್ ಮಾಡ್ತಿತ್ತು. ಈ ಪಾಯಿಂಟಲ್ಲಿ ನೋಡಿ ಬ್ರೇಕ್ ಡೌನ್ ಸಿಕ್ಕಿದೆ, ಸಪೋರ್ಟ್ ಬ್ರೇಕ್ ಡೌನ್ ಸಿಕ್ಕಿದೆ. ಅರ್ಥ ಆಯ್ತಾ? ಬ್ರೇಕ್ ಡೌನ್ ಸಿಕ್ಕಿ ಅದೇ ಝೋನ್ ಹತ್ರ ಬಂದಿದೆ. ಸೊ ರೀಟೆಸ್ಟ್ ಕೂಡ ಆಗಿದೆ. ಅಂದರೆ ದಿಸ್ ಝೋನ್ ಮೈಟ್ ಆ್ಯಕ್ಟ್ ಆಸ್ ಅನ್ ರೆಸಿಸ್ಟೆನ್ಸ್ ಝೋನ್. ಅರ್ಥ ಆಯ್ತಾ? ಒಂದು ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಸಿಕ್ಕಿದೆ, ಇನ್ನೊಂದು ಈ ಝೋನ್ನ ಬ್ರೇಕ್ ಮಾಡಿದೆ. ಸೊ ಕನ್ಫ್ಯೂಷನ್ ಇದೆ. ಫಸ್ಟು ಬೈ ಮಾಡಬೇಕಾ ಸೆಲ್ ಮಾಡಬೇಕಂತ, ಫಸ್ಟ್ ಪ್ರಯಾರಿಟಿ ಯಾವ್ದು ಕೊಡಬೇಕು ಅಂತ. ಇವಾಗ ಥರ್ಡ್ ಪಾಯಿಂಟ್, ಫಿಬೋನಾಚಿ ಹಾಕೋಣ. ಈ ಬಾಟಮಿಂದ ನೋಡ್ಕೊಳ್ಳಿ. ಏನಕ್ಕೆ ಅಂದರೆ, ಈ ರಿಟ್ರೇಸ್ಮೆಂಟ್ ಅಂದರೆ ಈ ಫಾಲ್ ಎಲ್ಲಿವರೆಗೂ ಆಗಿದೆ ಅಂತ ನೋಡೋಣ. ಹೆಲ್ದಿ ರಿಟ್ರೇಸ್ಮೆಂಟ ಏನು ಅಂತ. ಅದಕ್ಕೇ ಫಿಬೋನಾಚಿ ಹಾಕೋಣ. ಫಿಬೋನಾಚಿನ ನಾನು ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕ್ತೀನಿ. ಅವಾಗ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು, ಪ್ರೈಸು 618 ಲೆವೆಲ್ಸ್ನ ಬ್ರೇಕ್ ಮಾಡಿದೆ. ಅರ್ಥ ಆಯ್ತಾ? ಸೊ ಗೈಸ್, ಇವಾಗ ನಾವು ಫಸ್ಟು ಸೆಲ್ಲಿಂಗ್ ಬಗ್ಗೆ ಮಾತಾಡೋಣ. ಓಕೆನಾ? ನಾಳೆ ಫಸ್ಟ್ ಪ್ರಯಾರಿಟಿ ಸೆಲ್ಲಿಂಗ್ ಕೊಡಿ. ಏನಕ್ಕೆ ಅಂದರೆ, ಈ ಬ್ರೇಕ್ಔಟ್ ತೋರಿಸಿ ಬೈಯರ್ಸ್ನ ಟ್ರ್ಯಾಪ್ ಮಾಡಿ ಫಾಲ್ ಆಗ್ಬೋದು. ಅರ್ಥ ಆಯ್ತಾ? 99% ನಾಳೆ ಹಂಗೆ ಆಗೋದು. ಓಕೆನಾ? ಸೊ ಇವಾಗ ನಾನು ನಿಮಗೆ 2 ಜಾಗ ಹೇಳ್ತೀನಿ ಸೆಲ್ ಮಾಡೋಕ್ಕೆ, ಅಂದರೆ 2 ಎಂಟ್ರಿ ಹೇಳ್ತೀನಿ. ಎಂಟ್ರಿ ನಂಬರ್ 1, ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 2350. ಯಾವುದು? ಈ ಲೆವೆಲ್ಸ್ ನಾಳೆ ಬ್ರೇಕ್ ಆಗ್ತಿದ್ದಂಗೆ ಸೆಲ್ ಮಾಡಿ. 2350 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 ಇಸ್ ಗೋನ್ ಬಿ 2330, ಅಂದರೆ ಈ ಬಾಟಮು. ಟಾರ್ಗೆಟ್ ನಂಬರ್ 2 ಇಸ್ ಗೋನ್ ಬಿ 2300. ಅರ್ಥ ಆಯ್ತಾ? 2350 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ಇದು ಎಂಟ್ರಿ ನಂಬರ್ 1. ಯಾವುದಕ್ಕೆ? ಸೆಲ್ಲಿಂಗಿಗೆ. ಎಂಟ್ರಿ ನಂಬರ್ 1 ಎಲ್ಲಿ ಮಾಡ್ತೀರಾ? 2350 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 2330 will be target number 1, 2300 will be your target number 2. ಅರ್ಥ ಆಯ್ತಾ? ಇದು ಎಂಟ್ರಿ ನಂಬರ್ 1. ಇವಾಗ ನಾವು ಲೆಟ್ ಅಸ್ ಟಾಕ್ ಅಬೌಟ್ ಎಂಟ್ರಿ ನಂಬರ್ 2. ಸೊ ಗೈಸ್, ಎಂಟ್ರಿ ನಂಬರ್ 2 ಎಲ್ಲಿ ಅಂದರೆ, ಪ್ರೈಸು ಸಪೋಸ್ ಈ ಲೆವೆಲ್ಸಿಂದ ಬಿಟ್ವೀನ್ 2400 ಆರ್ 2390, ಈ ಲೆವೆಲ್ಸಿಂದ ಇಫ್ ಯು ಸಿ ಎನಿ ಕೈಂಡ್ ಆಫ್ ರಿಜೆಕ್ಷನ್, ಅರ್ಥ ಆಯ್ತಾ? 2400 ಇಂದ 2430 ಹತ್ರ ಇಫ್ ಯು ಸಿ ಎನಿ ಕೈಂಡ್ ಆಫ್ ರಿಜೆಕ್ಷನ್ ಆರ್ ರಿವರ್ಸಲ್ ಪ್ಯಾಟರ್ನ್, ಡಬಲ್ ಟಾಪ್ ಆಗಿರ್ಬೋದು ಅಥವಾ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಆಗಿರ್ಬೋದು, ಯಾವುದೇ ಥರ ಪ್ಯಾಟರ್ನ್ ಅಂದರೆ ಎನಿ ಕೈಂಡ್ ಆಫ್ ರಿವರ್ಸಲ್ ಇಫ್ ಯು ಸಿ ಅರೌಂಡ್ 2400 ಆ್ಯಂಡ್ 2390, ಗೋ ಫಾರ್ ಸೆಲ್ಲಿಂಗ್. ಅರ್ಥ ಆಯ್ತಾ? ಯಾವ್ದಾರ ಈ ಲೆವೆಲ್ಸ್ ಹತ್ರ ರಿಜೆಕ್ಷನ್, ರಿವರ್ಸಲ್ ಆರ್ ರಿಜೆಕ್ಷನ್ ಫೇಸ್ ಆಯಿತು ಅಂದರೆ ನೀವು ಸೆಲ್ಲಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 ಬಂದು 2380.
ಅಂದರೆ ಈ ಝೋನ್ ಹತ್ರ ಬರುತ್ತೆ ಟಾರ್ಗೆಟ್ ನಂಬರ್ 1. ಟಾರ್ಗೆಟ್ ನಂಬರ್ 2 is going to be at 2360. 2360 will be our target number 2. 2400 or 2390 ಲೆವೆಲ್ಸ್ ಹತ್ರ ಏನಾದರೂ ರಿವರ್ಸಲ್ ಪ್ಯಾಟರ್ನ್ or ರಿಜೆಕ್ಷನ್ ಫೇಸ್ ಆಗ್ತಿತ್ತು ಅಂದರೆ ಸೆಲ್ ಮಾಡಿ. 2380 will be our target number 1. 2360 will be our target number 2. This was entry number 2 for selling. ಅರ್ಥ ಆಯ್ತಾ? Now let us talk about buying. ಓಕೆನಾ? ಸೊ ಗೈಸ್, ಬೈಯಿಂಗಿಗೆ obviously you have to wait until price crosses this zone. That is, buy when price crosses 2400 psychological levels. 2400 levels ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 is going to be 2415 or 2420 will be our target number 1. ಟಾರ್ಗೆಟ್ ನಂಬರ್ 2 ಬಂದು ಈ ಟಾಪ್ ಬರುತ್ತೆ. ದಟ್ ಈಸ್ ಸಮ್ವೇರ್ ಅರೌಂಡ್ 2430. ಅರ್ಥ ಆಯ್ತಾ? 2400 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 2415 or 2420 will be our target number 1. 2430 will be our target number 2. ಅರ್ಥ ಆಯ್ತಾ? ಇದು ಅದಾನಿ ಅವ್ರದ್ದಾಯ್ತು. Now let us move on to the next stock. So guys, next stock ಬಂದು ಆರೋ ಫಾರ್ಮಾ. ಓಕೆನಾ? ಆರೋ ಫಾರ್ಮಾ ಆನ್ 1 hour ಟೈಮ್ ಫ್ರೇಮಲ್ಲಿ ನಿಮಗೆ ಅನಾಲಿಸಿಸ್ ಹೇಳ್ತೀನಿ. ಓಕೆನಾ? ಆರೋ ಫಾರ್ಮಾ ನೋಡ್ಕೊಳ್ಳಿ. ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಾಕ್ತೀನಿ. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ನೋಡಿ, ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್, ನಿಯರ್ ಬೈ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್. ಅರ್ಥ ಆಯ್ತಾ? ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಅದೇ ಇಲ್ಲೊಂದು ನೋಡಿ, ಇದು ಫಸ್ಟ್ ಬಾಟಮ್, ಇದು ಸೆಕೆಂಡ್ ಬಾಟಮ್. ಕೈಂಡ್ ಆಫ್ ಡಬಲ್ ಬಾಟಮ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿದೆ, ಬಟ್ ಕಂಪ್ಲೀಟ್ ಆಗಿಲ್ಲ. ನಾಟ್ ಎಟ್ ಕಂಪ್ಲೀಟೆಡ್. ಅರ್ಥ ಆಯ್ತಾ? ನೌ ಲೆಟ್ ಅಸ್ ಮೂವ್ ಆನ್ ಟು 15 minute ಟೈಮ್ ಫ್ರೇಮ್. ಸೊ ಗೈಸ್, 15 minute ಟೈಮ್ ಫ್ರೇಮಲ್ಲಿ ನೋಡ್ಕೊಳ್ಳಿ, ನಾವು ಏನಕ್ಕೆ ಈ ಲೆವೆಲ್ಸಿಂದ ಈ ಮೂಮೆಂಟಮ್ ಬಂದಿದೆ ಅಂತ ನೋಡೋಣ. ಅದಕ್ಕೆ ನೋಡಿ, ಫಸ್ಟು ನಾನು ಫಿಬೋನಾಚಿ ಹಾಕ್ತೀನಿ. ಎಲ್ಲಿ? ಈ ಬಾಟಮಿಂದ, ಓಕೆನಾ, ಈ ಟಾಪ್ವರೆಗೂ ಫಿಬೋನಾಚಿ ಹಾಕಿದ್ರೆ ನೋಡಿ, ಎಕ್ಸಾಕ್ಟಾಗಿ ಪ್ರೈಸು 618 ಲೆವೆಲ್ಸ್ ಮೇಲ್ಗಡೆಯಿಂದನೇ ಸಪೋರ್ಟ್ ತಗೊಂಡು ಅಪ್ ಮೂವ್ ಬಂದಿದೆ. ಅದಲ್ದೇ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ಈ ಝೋನ್ ಮಾರ್ಕ್ ಮಾಡ್ತೀನಿ. ಅರ್ಥ ಆಯ್ತಾ? ನೋಡಿ, ಈ ಝೋನ್ ಇಲ್ಲಿ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡ್ತಿತ್ತು. ಅರ್ಥ ಆಯ್ತಾ? ಈ ಪಾಯಿಂಟಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ. ಬ್ರೇಕ್ಔಟ್ ಕೊಟ್ಟು ವಾಪಸ್ ಸೇಮ್ ಅದೇ ಝೋನ್. ನೌ ದಿಸ್ ಝೋನ್ ಇಟ್ ಈಸ್ ಆ್ಯಕ್ಟಿಂಗ್ ಆಸ್ ಅನ್ ಸಪೋರ್ಟ್ ಝೋನ್. ಅರ್ಥ ಆಯ್ತಾ? ಸೊ ನಾಳೆ ಬ್ರೇಕ್ಔಟ್ ಕೊಡೋ ಚಾನ್ಸಸ್ ತುಂಬ ಇದೆ ಆರೋ ಫಾರ್ಮಾ. ಏನಕ್ಕಂದರೆ, ಒಂದು ಹೆಲ್ದಿ ರಿಟ್ರೇಸ್ಮೆಂಟ್, 618 ಲೆವೆಲ್ಸಿಂದ ರಿಟ್ರೇಸ್ಮೆಂಟ್ ಆಗಿರೋದು, ಅಂದರೆ ಸಪೋರ್ಟ್ ತಗೊಂಡು ಮೇಲೆ ಹೋಗಿರೋದು, ಹಾಗೆಯೇ ಈ ಹಾರಿಜಾಂಟಲ್ ಸಪೋರ್ಟ್. ಅರ್ಥ ಆಯ್ತಾ? ಇವಾಗ ನಾಳೆ ಬೈಯಲ್ಲಿ ಮಾಡ್ತೀರಾ ಅಂದರೆ, ಬೈ ವೆನ್ ಪ್ರೈಸ್ ಗಿವ್ಸ್ ಬ್ರೇಕ್ಔಟ್ ಅಬವ್ ದಿಸ್ ಟ್ರೆಂಡ್ ಲೈನ್. ಬೈ ವೆನ್ ಪ್ರೈಸ್ ಕ್ರಾಸಸ್ 1200 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 is going to be 1215 or 1210. Target number 2 is going to be 1220. 1200 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 1215 or 1210 will be target number 1. 1220 will be our target number 2. ಅರ್ಥ ಆಯ್ತಾ? ಇದು ಬೈಯಿಂಗ್ ಆಯಿತು. ನೌ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೆಲ್ಲಿಂಗಿಗೆ ಗೈಸ್, ಆಬ್ವಿಯಸ್ಲಿ ಪ್ರೈಸ್ ಶುಡ್ ಬ್ರೇಕ್ ದಿಸ್ ಸಪೋರ್ಟ್ ಝೋನ್. ಅರ್ಥ ಆಯ್ತಾ? ಈ ಸಪೋರ್ಟ್ ಝೋನ್ ಬ್ರೇಕ್ ಆದರೆ ಡಬಲ್ ಕನ್ಫರ್ಮೇಷನ್. ಒಂದು, ಈ ಸಪೋರ್ಟ್ ಝೋನ್ ಬ್ರೇಕ್ ಆಗುತ್ತೆ. ಅನದರ್ ಕನ್ಫರ್ಮೇಷನ್ ಇಸ್ ಪ್ರೈಸ್ ಬ್ರೇಕ್ಸ್ ಫಿಬೋನಾಚಿಸ್ 618 ಲೆವೆಲ್ಸ್. ಸೊ ಡಬಲ್ ಕನ್ಫರ್ಮೇಷನ್ ಆಗುತ್ತೆ. ಸೊ ಎಲ್ಲಿ ಸೆಲ್ ಮಾಡ್ತೀರಾ? ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 1170. 1170 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 ಬಂದು ಇಲ್ಲಿ ಬರುತ್ತೆ. ಟಾರ್ಗೆಟ್ ನಂಬರ್ 1 ಬಂದು 1760. ಟಾರ್ಗೆಟ್ ನಂಬರ್ 2 ಇಲ್ಲಿ ಬರುತ್ತೆ. ಎಲ್ಲಿ? 1150.
ಅರ್ಥ ಆಯ್ತಾ? 1170 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 1160 will be target number 1, 1150 will be your target number 2. ಅರ್ಥ ಆಯ್ತಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.